Hi everyone. Today I am going to discuss about KEA latest update about reservation quota of handicap section. Here, before that, those who are watching my videos first time, do subscribe and like the videos and do share the videos with your friends. ಆತ್ಮೀಯ ವಿದ್ಯಾರ್ಥಿಗಳೇ, ನಿಮಗೆಲ್ಲ ಗೊತ್ತಿದೆ, ಈಗ ನೀವು KCET ಆನ್ಲೈನ್ ಅಪ್ಲಿಕೇಶನಲ್ಲಿ ಏನು ಮೀಸಲಾತಿ ಕೋರಿರ್ತೀರ ಯಾವುದಂದರೆ ಹ್ಯಾಂಡಿಕ್ಯಾಪ್ ಕೋಟಾದಲ್ಲಿ. ಸೊ ಆ ರೀತಿ ನೀವು ಮೀಸಲಾತಿ ಕೋರಿದ ವಿದ್ಯಾರ್ಥಿಗಳಿಗೆ ಏನು ದಾಖಲಾತಿ ಪರಿಶೀಲನೆಗಾಗಿ ಕೆಎದವರು ಒಂದು ದಿನಾಂಕವನ್ನು ಹೊರಡಿಸಿದ್ದಾರೆ. ನೀವು ಆ ಒಂದು ನಿಗದಿತ ದಿನಾಂಕದಂದು ಅಲ್ಲಿ ಹೋಗಿ ಖುದ್ದಾಗಿ ನಿಮ್ಮ ಮೂಲ ದಾಖಲಾತಿಗಳನ್ನು ಒಯ್ದು ಏನು ವಿಕಲಚೇತನ ಅಭ್ಯರ್ಥಿಗಳಿಗೆ ತಪಾಸಣೆ ಮಾಡಿಸ್ಕೋಬೇಕಲ್ಲಿ. ಓಕೆ, ವೆರಿಫೈ ಮಾಡಿಸ್ಕೋಬೇಕು. ಸೊ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು ನೀವು, ವಿಕಲಚೇತನ ಅಭ್ಯರ್ಥಿಗಳಿಗೆ ವೈದ್ಯಕೀಯ ತಪಾಸಣೆ. ವೈದ್ಯಕೀಯ ತಪಾಸಣೆಗೆ ಹಾಜರಾಗುವ ಅಭ್ಯರ್ಥಿಗಳ ಪಟ್ಟಿ ಇಂಜಿನಿಯರಿಂಗ್, ಯೋಗ, ನ್ಯಾಚುರೋಪತಿ, ಪಶು ವೈದ್ಯಕೀಯ ಮತ್ತು ಪಶು ಸಂಗೋಪನೆ, ಕೃಷಿ ವಿಜ್ಞಾನ ಕೋರ್ಸುಗಳು, BSc ಆನರ್ಸ್ ಕೃಷಿ, BSc ಆನರ್ಸ್ ರೇಷ್ಮೆ ಕೃಷಿ, BSc ನರ್ಸಿಂಗ್, B ಫಾರ್ಮಾ 2ನೇ ವರ್ಷದ B ಫಾರ್ಮಾ, ಫಾರ್ಮಾ ಡಿ, ಓಕೆ, ದಂತ ವೈದ್ಯಕೀಯ, ಆಯುರ್ವೇದ, ಯುನಾನಿ, ಹೋಮಿಯೋಪತಿ, ಆರ್ಕಿಟೆಕ್ಚರ್, BTP, BPO, BSP, ಅಲೈಡ್ ಆ್ಯಂಡ್ ಹೆಲ್ತ್ ಸೈನ್ಸ್ ಕೋರ್ಸ್ಗಳಿಗೆ ವಿಕಲಚೇತನ ಕೋಟದ ಅಡಿಯಲ್ಲಿ ಏನು ಮೇಲ್ಕಂಡ ಕೋರ್ಸ್ಗಳಿಗೆ ಏನೋ ವಿಕಲಚೇತನ ಅಡಿಯಲ್ಲಿ ಸೀಟು ಪಡೆಯಲು UG CET 25 ಆನ್ಲೈನ್ ಅರ್ಜಿಯಲ್ಲಿ ಮೀಸಲಾತಿ ಕ್ಲೇಮ್ ಮಾಡಿರುವ ಅಭ್ಯರ್ಥಿಗಳಿಗೆ ಅಂಗವಿಕಲತೆ ಅರ್ಹತೆಯನ್ನು ಪರೀಕ್ಷೆ ಮಾಡ್ತಾರೆ. ಯಾವತ್ತು ಅಂದರೆ ದಿನಾಂಕ 28, 29 ಮತ್ತು 30ರಂದು ವೈದ್ಯರ ಸಮಿತಿಯಿಂದ ವೈದ್ಯಕೀಯ ತಪಾಸಣೆಯನ್ನು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಇಲ್ಲಿ ನಡೆಸಲಾಗುವುದು. ನೀವು ಖುದ್ದಾಗಿ ಇಲ್ಲಿ ಹಾಜರಬೇಕು ನಿಮ್ಮ ಮೂಲ ದಾಖಲೆ ತಗೊಂಡು. ಸೊ ಅದೇ ರೀತಿಯಾಗಿ ಇಲ್ಲಿ ಕೊಟ್ಟಿದ್ದಾರೆ ಮತ್ತು ಅವರು ಇನ್ನೊಂದಿಷ್ಟು ಮಾಹಿತಿಯನ್ನು. ಅದೇನೆಂದರೆ ನೀವು ನೋಡ್ಬೋದು ಇಲ್ಲಿ, ಅಭ್ಯರ್ಥಿಗಳು ನಿಗದಿಪಡಿಸಿರುವ ದಿನಾಂಕಗಳಂದು ಹಾಜರಾಗುವುದಕ್ಕೆ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ನಿಗದಿತ ಲಿಂಕ್ ನಲ್ಲಿ 26/5/2020ರಿಂದ ಸ್ಲಾಟ್ ಬುಕ್ ಡೇಟ್ ಆ್ಯಂಡ್ ಸೆಷನ್ ಬುಕ್ಕಿಂಗ್ ಮಾಡಿಕೊಂಡು ಸ್ಲಾಟ್ ಬುಕ್ ಮಾಡಿಕೊಂಡ ದಿನವೇ ವೈದ್ಯಕೀಯ ತಪಾಸಣೆಗೆ ಹೋಗಬೇಕು ನೀವು. ಅಂದರೆ ನೀವು ಈ ಒಂದು 2-3 ದಿನಾಂಕದಂದು 28, 29, 30 ಬುಕ್ ಮಾಡ್ಕೊಳ್ಳಿಕ್ಕೆ ನೀವು 26ರಿಂದ ನೀವು ಆನ್ಲೈನಲ್ಲಿ ಅಲ್ಲಿ ಅಪ್ಲೈ ಮಾಡಬೇಕು. ಮಾಡಿ ಯಾವ ಡೇಟ್ ಚೂಸ್ ಮಾಡ್ತೀರೋ ಅವತ್ತೇ ಹೋಗ್ಬೇಕು ನೀವು ಅಲ್ಲಿ. ಓಕೆ, KEA 18ನೇ ಅಡ್ಡ ರಸ್ತೆ, ಮಲ್ಲೇಶ್ವರಂ, ಬೆಂಗಳೂರು ಇಲ್ಲಿ ನೀವು ಖುದ್ದಾಗಿ ಏನು ಮೂಲ ದಾಖಲಾತಿಗಳನ್ನು ಒಯ್ಯಬೇಕು. ವೈದ್ಯಕೀಯ ಸಮಿತಿಯ ಪರಿಶೀಲಿಸಿ ನೀಡಿರುವ ವಿಕಲಚೇತನ ಅರ್ಹತೆ ವಿಷಯದಲ್ಲಿ ವೈದ್ಯಕೀಯ ಸಮಿತಿ ನಿರ್ಧಾರವೇ ಅಂತಿಮವಾಗಿರುತ್ತದೆ. ಅಂದರೆ ಅವರು ಖುದ್ದಾಗಿ ಅಲ್ಲಿ ಮುಖಾಮುಖಿ ಪರಿಶೀಲನೆ ಮಾಡ್ತಾರೆ ವೈದ್ಯರ ತಂಡ. ಸೊ ಅವರು ಕೊಟ್ಟಂಥ ಮಾಹಿತಿಯೇ ಅಂತಿಮವಾಗಿರ್ತದೆ, ಅದನ್ನು ನೀವು ಪ್ರಶ್ನೆ ಮಾಡುವ ಹಾಗಿರುವುದಿಲ್ಲ. ಅದೇ ರೀತಿಯಾಗಿ ವೈದ್ಯಕೀಯ ತಪಾಸಣೆಯಲ್ಲಿ ನಿಯಮಾನುಸಾರ ಅರ್ಹತೆ ಪಡೆಯುವ ಅಭ್ಯರ್ಥಿಗಳು ಮಾತ್ರ ಆಯಾ ಕೋರ್ಸ್ಗಳಿಗೆ ನಿಗದಿಪಡಿಸಲಾದ ವಿಕಲಚೇತನ ಕೋಟಾದಲ್ಲಿ ಸೀಟು ಪಡೆಯಲಾಗುವುದು. ಅಂದರೆ ಯಾರು ವೆರಿಫೈ ಮಾಡ್ಕೊತಿರಲ್ಲ ನಿಮ್ಮ ಸರ್ಟಿಫಿಕೇಟಿಂದ ಅವ್ರಿಗಷ್ಟೇ ಏನೋ ವಿಕಲಚೇತನ ಕೋಟಾದಲ್ಲಿ ನೀವು ಸೀಟ್ ತೊಗೋಬೋದು. ಅಲ್ಲಿ ಡಿಸ್ಕ್ವಾಲಿಫೈ ಆದರೆ ನಿಮಗೆ ಸೀಟ್ ಸಿಗೋದಿಲ್ಲ. ಅದೇ ರೀತಿಯಾಗಿ ಸ್ಲಾಟ್ ಬುಕ್ಕಿಂಗ್ 26/5/2020ರಿಂದ ಏನೋ ಸ್ಲಾಟ್ ಬುಕ್ ಮಾಡಿಕೊಂಡು ಪ್ರತಿ ಅವುಗಳನ್ನ ಒಯ್ಬೇಕು ನೀವು ಅಲ್ಲಿ ದಾಖಲೆಯನ್ನು. ಅದೇ ರೀತಿಯಾಗಿ UG CET 2025ಕ್ಕೆ ಭರ್ತಿ ಮಾಡಿ ಅಂತಿಮವಾಗಿ ಸಲ್ಲಿಸಿದ ಪ್ರತಿ ಅಪ್ಲಿಕೇಶನ್ ಫಾರ್ಮ್ ನಿಮ್ಮದು KCETದು ಅದು ಒಯ್ಯಬೇಕು ನೀವು. ಮತ್ತು UG CET 2022 ಮೂಲ ಪ್ರವೇಶ ಪತ್ರ ಹಾಲ್ ಟಿಕೆಟ್ ಒಯ್ಯಬೇಕಾಗುತ್ತೆ CETದು. ಅದೇ ರೀತಿಯಾಗಿ UDID ಕಾರ್ಡ್ ಒಯ್ಯಬೇಕಾಗ್ತದೆ. ಮಾನ್ಯತೆ ಇರುವ ಅಭ್ಯರ್ಥಿಯ ಭಾವಚಿತ್ರವುಳ್ಳ ಯಾವುದಾದರೂ ಗುರುತಿನ ಚೀಟಿ, ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಆಧಾರ್ ಕಾರ್ಡ್, ಯಾವುದಾದ್ರು ಪಾನ್ ಕಾರ್ಡ್, ವೋಟರ್ ID ಯಾವುದಾರು ಒಯ್ಬೋದು. ಓಕೆ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿನ ಯಾವುದೇ ಸರ್ಕಾರಿ ಆಸ್ಪತ್ರೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಸಂಬಂಧಪಟ್ಟ ಕ್ಷೇತ್ರದಲ್ಲಿ ಸಕ್ಷಮರಾದ ವೈದ್ಯರು ನೀಡುವ ಪ್ರಮಾಣಪತ್ರ. ಅದೇ ರೀತಿ ನೀವು ಕಿವುಡರಾಗಿದ್ದರೆ, ಕಿವುಡುತನ ಸಮಸ್ಯೆಯಿಂದ ಇದ್ದರೆ ಅಥವಾ ಏನು ಕಿವುಡರಾಗಿದ್ದರೆ ಕಡ್ಡಾಯವಾಗಿ ಅಖಿಲ ಭಾರತ ವಾಕ್ ಮತ್ತು ಶ್ರವಣ ಸಂಸ್ಥೆ ಮೈಸೂರು
ನಿಮ್ಯಾನ್ಸ್ ಬೆಂಗಳೂರು, ಮಣಿಪಾಲ್ ಆಸ್ಪತ್ರೆ, ಸರ್ಕಾರಿ ವಾಕ್ ಹಾಗೂ ಶ್ರವಣ ಸಂಸ್ಥೆ ಲಿಂಗರಾಜಪುರಂ ಬೆಂಗಳೂರು. ಓಕೆ, ಇವ್ರ ಕಡೆಯಿಂದ ನೀವು ಅರ್ಜಿ ತೊಗೋಬೇಕು. ಅದು ಪ್ರಮಾಣ ಪತ್ರ ಅದು ಯಾವುದಂದರೆ BSER ಪ್ರಮಾಣ ಪತ್ರ ತೊಗೋಬೇಕು. ಓಕೆ, ಇವುಗಳನ್ನ ನೀವು ಖುದ್ದಾಗಿ ಅಲ್ಲಿ ಒಯ್ಯಬೇಕಾಗುತ್ತದೆ ದಾಖಲಾತಿ. ಓಕೆ, ಯಾವಾಗಿದು ವೈದ್ಯಕೀಯ ಪರೀಕ್ಷೆಗೆ ಹೋಗುವ ಸಂದರ್ಭದಲ್ಲಿ. ಓಕೆ, ಧನ್ಯವಾದಗಳು.